ಲಾ 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 ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೇ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರ. ಗುರುವಿಗೆ ನಮನ ಸಲ್ಲಿಸುವ ನಮ್ಮೆಲ್ಲರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈಗಿನ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಅಮರೇಶ್ ಕಡ್ಡಿ ಸರ್ ಇವರಿಗೆ ನಮ್ಮ ಸ್ನೇಹಿತರಾದಂಥ ಒಂದು ಹೊತ್ತಿನ ನೀಗಿಸಬಲ್ಲದು. ಆದರೆ ವಿದ್ಯಾದಾನ ಒಬ್ಬ ವಿದ್ಯಾರ್ಥಿಯ ಇಡೀ ಜೀವನವನ್ನೇ ಬೆಳಗುವಂತಹ ಮಹಾನ್ ಶ್ರೇಷ್ಠ ಕೆಲಸ. ಅಂತಹ ವಿದ್ಯಾದಾನವನ್ನ ಗೈದು ಇಂದು ನಾವೆಲ್ಲರೂ ಸ್ವಾವಲಂಬಿಗಳಾಗಿ ನಮ್ಮ ದಾರಿ ದೀಪಗಳಾದಂತಹ ಗುರುಗಳನ್ನ ಅತ್ಯಂತ ಸ್ಮರಣೀಯವಾಗಿ ನೆನಪು ಮಾಡಿಕೊಳ್ಳುವಂತಹ ನಮ್ಮೆಲ್ಲರ ಸುದಿನ. ಅತ್ಯಂತ ಖುಷಿಯಿಂದ ಈ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ. ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ, ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂಕಟ್ಟಿ ಮುನ್ನಡೆಸು ವಿದ್ಯಾಲಯ. ಒಂದು ಕಾಲಕ್ಕೆ ನಿಮ್ಮನ್ನು ಸೆಂಟ್ರಲ್ ಹಾಲಿನಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಒಂದು ತಾಸು ಹಿಡಿದು ಕುಂದಿಸ್ಬೇಕಂತಪ್ಪ ಅಂದ್ರೆ ಕಟ್ಟಿ ತೂಕ ಮಾಡ್ದಂಗೆ ಆಗ್ತದೆ. ಭಾಷಣ ಮಾಡಕ್ಕಂತೂ ಹುಡುಕ್ಯಾಡಿ ಬರೆದು ಕೊಡ್ತೀವಿ. ಬೆಳೆದೋ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದೋ, ಕಾಶಿಲಿಂಗವೇ ಒಗಟಿನರ್ಥ ನಿನಗೆ ಹೊಳೆದದು. ತಗೊಂಡು ಅವ್ರಿಗೆ ಶಿಕ್ಷಣ ಕೊಟ್ಟು 100% ಸ್ಕೋರ್ ಆ ಥರ ತೋರಿಸ್ತಾರೆ. ಆದರೆ ಈ ಶಾಲೆಯಲ್ಲಿ ಏನಾಗ್ತದೆ ಅಂದರೆ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾರೆ. ನಾವೆಲ್ಲ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು. ನಾವು ಗುರುವಿಗೆ ಗೊತ್ತಿಲ್ಲ ನನ್ನಲ್ಲಿ ಜ್ಞಾನ ಜಾಸ್ತಿ ಐತಂತಕ್ಕಂಥ ಅಹಂಕಾರದ ಭಾವ ಇಲ್ಲ ಗುರುವಿಗೆ. ಶಿಷ್ಯನಿಗೆ ನನಗೆ ಏನೂ ಗೊತ್ತಿಲ್ಲ ಅಂತಕ್ಕಂಥ ಕೀಳಿರಿಮೆಯ ಭಾವವೂ ಇಲ್ಲ. ಗುರುವಿಗೆ ಜ್ಞಾನದ ಅಹಂಕಾರ ಇಲ್ಲ, ಶಿಷ್ಯನಿಗೆ ಕೀಳಿರಿಮೆಯ ಭಾವವಿಲ್ಲ. ಪ್ರಯತ್ನ ಮಾಡಿದ್ರು ಅಷ್ಟೇ. ಆದ್ರೆ ನಾವು ದಾರಿ ತೋರಿಸಿದಲ್ಲಿ ನೀವು ಮುನ್ನಡೆದಿರಲ್ಲ, ಅದು ನಮಗೆ ಅತೀವ ಆನಂದವನ್ನು ಕೊಡ್ತಾ ಇದೆ. We have given you all the good things that you need to lead happy and contented life. ಏನ್ ಬೇಕಾಗಿತ್ತು ಹೇಳ್ಕೊಟ್ಟಿವಿ, ಅದನ್ನು ಪಾಲನೆ ಮಾಡಿ. ನೀವು ಮಾಡದೇ ಇದ್ರೆ ನಾವೇನ್ ಮಾಡಕ್ಕಾಗ್ತಿತ್ತು, ಏನ್ ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಏನಪ್ಪ ಅಂದ್ರೆ ಆ ಅಂಕಲ್ಗಳು ಏನಪ್ಪ ಅಂದ್ರೆ ತಲೆಗೆ ಏನಪ್ಪ ಅಂದ್ರೆ ಡ್ರೈ ಹಾಕ್ಯಂಬಂದು ಆ ಬೆಳೆ ತಲೆ ಇದ್ದೆಲ್ಲ ಕರೆ ತಲೆ ಕಾಣಕ್ ಕುಂತೈತಿ. ಅದು ಏನಪ್ಪ ಅಂದ್ರೆ ನೋಡ್ಲಿಕ್ಕೆ ಬಹಳ ಖುಷಿ ಅನ್ಸಕುಂತೈತಿ. PV ಹಿರೇಮಠ ಸರ್ ಏನಪ್ಪಾ ಅಂದ್ರೆ ದುರಾದೃಷ್ಟ ನಮ್ಗೆ ಯಾವ ಕ್ಲಾಸ್ ಸಿಗ್ಲಿಲ್ಲ. ಏನಿಂದ ನಾವು ಸಿ ಸ್ಟೂಡೆಂಟ್, ಎ ಮತ್ತು ಸಿ ಸ್ಟೂಡೆಂಟ್ 5ನೇ ಕ್ಲಾಸ್ನಿಂದ ಏನಪ್ಪಾ ಅಂದ್ರೆ 10ನೇ ಕ್ಲಾಸ್ ವರೆಗೂ ಹೋದ್ವಿ. ನಮ್ಮ ದುರಾದೃಷ್ಟಿ ಏನಪ್ಪಾ ಅಂದ್ರೆ ಮಾಗಳ ಸರ್ ಏನಪ್ಪಾ ಅಂದ್ರೆ ಒಟ್ಟ ಸಿಗ್ಲಿಲ್ಲ. ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಕಂಬೈಂಡ್ ಆದಾಗ ಕುಂದಿರ್ತಿದ್ವಿ. ಅವಾಗ ನಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ
ಬೀದರು ಮತ್ತು ಏನೋ ಏನಾರು ಪುಣ್ಯ ಮಾಡ್ಯಾರ, ನಾವೇ ಪಾಪ ಮಾಡಿಬಿಟ್ಟಿವಿ ಅಂತಂದು ಅನಿಸ್ತಿತ್ತು. ಯಾಕಪ್ಪ ಅಂದ್ರೆ ಒಳ್ಳೆ ಮೂವಾಗುತ್ತಾ ಕೆಲವೊಂದು ಬೇರೆ ವಿಚಾರ ಮಾಡಿದ್ರಪ್ಪ ಅಂದ್ರೆ ನಾವು ನೋಡ್ತೀವಿ ಈ ವೇದಿಕೆ ಮೇಲೆ ಏನಪ್ಪ ಅಂದ್ರೆ ಸಾಕಷ್ಟು ಇಲ್ಲಿ ನಾವು ಸ್ನೇಹಿತರು ಬಂದಾರ. ಸ್ಪೆಷಲ್ ಪರ್ ಏನಪ್ಪ ಅಂದ್ರೆ ಬಿ ಕ್ಲಾಸ್ ಎಲ್ಲರ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಅವರ ಎ ಮತ್ತು ಸಿ ಏನಪ್ಪ ಅಂದ್ರೆ ಸಣ್ಣದ್ರಲ್ಲಿ ಏನಪ್ಪ ಅಂದ್ರೆ ತೃಪ್ತಿ ಪಟ್ಕೊಂಡು ಅತ್ಯಂತ ಖುಷಿಯಾಗಿ ಕುಂತಾರ. ಸಣ್ಣದ್ರಲ್ಲಿ ಅತ್ಯಂತ ಖುಷಿಯಾಗಿ ಕುಂತಾರ. ಹಾಗಾಗಿ ನಮ್ಗೆ ಎಲ್ಲರೂ ಸ್ಕೂಲ್ನಾಗ ನೀನೇನಾಗ್ತಿ ನೀನೇನಾಗ್ತಿ ಏನೇನು ಹೇಳಿದ್ರು ನನ್ ನಾನು ಯಾವ್ದೋ ಒಂದು ಇವತ್ತು ಅದೇ ಕಾಸು ನಿಮ್ ಧೈರ್ಯ ಬೆಳೆಸ್ಬೇಕು. ಯಾಕ ಬಹಳ ದೊಡ್ಡ ಧೈರ್ಯ ನೀವು. ಎದಕ್ಕಪ್ಪ ಅಂದ್ರ ಇಂಥ ಸಂಭಾವಿತ ಶಿಕ್ಷಕರ ನಡುವೆ ನಾನು ಕುಡಿಸಿರಲ್ಲ, ಅದಕ್ಕೆ ದೊಡ್ಡ ಧೈರ್ಯ ನೀವು. ಅವಾಗ ಕ್ಲಾಸ್ನ ನೋಡಿದ್ರೆ ನೀನು ಕಿಸ್ ಕೊಡಂಗಿದ್ದಿ, ಎಲ್ಲಿ ಹೇಗೆ 5 ಬೆರಳು ಸಮ ಇಲ್ವೋ ಹಾಗೆ ಒಬ್ಬೊಬ್ಬ ಶಿಕ್ಷಕರದು ಒಂದೊಂದು ವ್ಯಕ್ತಿತ್ವ, ಒಂದೊಂದು ಪರಿಣಿತಿ, ಒಂದೊಂದು ವೈಶಿಷ್ಟ್ಯ, ಒಂದೊಂದು ಕಲಿಸುವ ವಿಧಾನಗಳು. ಮಗಳ ಸರ್ ಎಂದು ಯಾವ ಹುಡುಗು ಅಲ್ಲೇ ಇಲ್ಲ, ಇವತ್ತಿಗೂ ರೀನ ಅಂತಾರೆ. ಬಂದಾನ ಅನ್ನುವಂಥ ಹಾಡನ್ನ ಅವತ್ತು ದರಾ ಬೇಂದ್ರೆ ಅವರು ಕುಣಿದು ಹಾಡಿದ್ರು. ಅದ್ಭುತ ಆ ದೃಶ್ಯ ಇವತ್ತಿಗೂ ನನ್ನ ಕಣ್ಣು ಮುಂದಿದೆ. ಅಂಥ ಶ್ರೇಷ್ಠ ವ್ಯಕ್ತಿತ್ವಗಳು ಬಂದಿರತಕ್ಕಂಥದ್ದು ಹೊಡಿಸ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಕೂಡ ಹೊಡಿಸ್ಕೊಂಡಿದ್ದೀನಿ ಸರ್. ಶಿಕ್ಷಕರು ಟೈಮ್ ಮಾಡ್ಕೊಂಡು ಬಂದು ಪ್ರೋತ್ಸಾಹಿಸಿ ನಮ್ಗೆ ಗುರುವಂದನೆ ಮಾಡ್ಲಿಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತಾರೆ. ಆದ್ರ ಶಿಕ್ಷಕರ ಜೀವನನೇ ಜೀವನವನ್ನು ಕಲಿಸ್ಕೊಡ್ತಾನೆ. ಹಾಗೆ ನೀವು ನಮ್ಮ ಜೀವನವನ್ನೇ ರೂಪಿಸಿರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಶಿಕ್ಷಕ ಶಿಕ್ಷಿಸ್ತಾರೆ, ಕಲಿಸ್ತಾರೆ, ಕ್ಷಮಿಸ್ತಾರೆ, ಕಲಿಸ್ತಾರೆ. ಆ ತರ ನನಗೆ ABCD ಬರ್ತಿದ್ದಿಲ್ಲ, ಏನು ಬರ್ತಿದ್ದಿಲ್ಲ, ಎಲ್ಲದೂ ನನಗೆ ಬಿಳೆ ಗಾಡಿ ತರನ ಕಾಣ್ತಾ ಇತ್ತು. ಅವ್ರು ಬಂದ್ರ ಟೇಬಲ್ ಏನ್ ಮಾಡಿದ್ವಿ ಸ್ಕೂಲ್ ಸುಮ್ಮನೆ ಕೊಡ್ತಿದ್ದಿಲ್ಲ, ಏನೋ ಒಂದು ಕೆಳಗಡೆ ಮಾಡ್ತಿದ್ವಿ ನಾವು. ಚಪ್ಪಲಿ ಬೂಟ್ ಬಿಟ್ಟು ಕುತ್ಕೊಂಡ್ರೆ ಆ ಬೂಟ್ ಯಾರೋ ಒಂದು ಬೂಟ್ ಹಿಂದ್ಗಡೆ ಹೇಳ್ಕೊಂಡು ಅದು ಮುಂದ್ಗಡೆ ಓದಿದ್ವಿ. ಬೂಟ್ ಕುಡ್ತಿದ್ರಲ್ಲ ಆ ಬೂಟ್ ಒಂದು ಬುಟ್ಟು ಕುಂತಿದ್ದ ಬೂಟ್ನ ಹಿಂದ್ಗಡೆ ಹೇಳ್ಕೊಂಡು ಮುಂದೆ ಓದಿದ್ವಿ. ಸ್ವಲ್ಪ ಮುಂದ್ಗಡೆ ಓದಿತ್ತು. ಅವನು ಎದ್ದು ಇನ್ನೊಂದು ಬೂಟ್ ಎಲ್ಲ ಹುಡುಕಿದ್ರೆ ನಮಗೆ ಖುಷಿ ಅದು. ಅವ್ನು ಎಲ್ಲಿ ಬುಟ್ಟು ಇನ್ನೊಂದು ಬೂಟ್ ಎಲ್ಲ ಖುಷಿ. ಆ ಬೂಟ್ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಗುಣವಿಂದ ತಾನೇ ಸುಖ ಸಮ್ಮತಿ, ಈ ಲೋಕದ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಶಾರದೆ.